ಅವರೇ ನನ್ನಲ್ಲೇ ಏನೋ ದೋಸೆ ಐತೆ ಅನಿಸ್ತೈತೆ. ಅವ್ರು ಬಂದ್ರೆ ತಮ್ಮಷ್ಟಕ್ಕೆ ತಾವೇ ಕೂತ್ಕೊಂಡ್ಬಿಡ್ತಾರೆ. ಇವನು ಮಾತಾಡಕ್ಕೆ ಇಲ್ಲ. ಅವ್ರಿಗೆ ನಾನು ನಡ್ಕೊಳ್ಳೋ ರೀತಿ ಇಷ್ಟ ಆಗಕ್ಕಿಲ್ಲ ಅನ್ಸ್ತೈತೆ. ಅದಕ್ಕೆ ನನ್ನಿಂದ ದೂರ ಹೋಗ್ತಾವ್ರೆ. ನಾನು ಸುಮ್ಕಿರಕ್ಕಿಲ್ಲ. ಅವ್ರು ಬಂದಾಗ ಇವನಾರ ಕೇಳ್ಬಿಡ್ತೀನಿ. ಅವ್ರ ಕಷ್ಟನೇ ಅರ್ಥ ಮಾಡ್ಕೊಳಕ್ಕಿಲ್ಲ. ಅದಕ್ಕೆ ಅವ್ರಿಗೆ ನನ್ ಕಂಡ್ರೆ ಮಾತಾಡ್ಸಕ್ಕೆ ಮನ್ಸಿ ಆಗಕ್ಕಿಲ್ಲ. ನಾ ಏನನ್ನಾರ ಕೇಳ್ಬಿಡ್ತೀನಿ ಅಂತ ಅನ್ಕೊಂತಾರೋ ಯೋನೋ. ನೋಡು, ಗಂಡಸಾದವನು ಯಾವಾಗ್ಲೂ ಹೀಗೇನೆ. ಅವನು ದುಂಬಿ ಥರ. ಎಲ್ಲಿ ಸುಗಂಧ ಇರುತ್ತೋ ಅದನ್ನು ಹುಡ್ಕೊಂಡು ಹೋಗ್ತಾನೆ. ಅಂದ್ರೆ ನೀನ್ ಚೆನ್ನಾಗಿಲ್ಲ ಅಂತಲ್ಲ, ನೀ ಚೆನ್ನಾಗೇ ಇದೆಯಾ. ಒಳ್ಳೆ ಹುಡುಗಿ ಕೂಡ. ಅಂದ್ರೆ ನಿನ್ನ ಅಂದ ಚಂದ ಇನ್ನೂ ಅವನಿಗೆ ಕಾಣಿಸಿಲ್ಲ ಅನ್ಸತ್ತೆ. ಅದು ನೋಡು, ನೀನು ಅವನನ್ನಿನ್ನೂ ಸರಿಯಾಗಿ ನಿನ್ನ ಹತ್ರ ಸೆಳ್ಕೊಂಡಿಲ್ಲ. ಸುಗಂಧ ಅಂದ್ರೆ ಕಮಲ್ದೆಣ್ಣೆ ಹಚ್ಕೊಳಕ್ಕಿಲ್ಲ ಅಂತನಾ? ಹಾ, ಕನಕ ನನಗೆ ಸಿಟಿಯಿಂದ ತಂದ್ಕೊಟ್ಟವಳೆ. ಇನ್ಮ್ಯಾಕೆ ಹಚ್ಕೋತೀನಿ. ಅದು ಹಾಗಲ್ಲ. ಅದು ಒಂದು ಹೆಣ್ಣು ಅವಳ ಸೌಂದರ್ಯದಿಂದ, ಒಂದು ಮೋಹದಿಂದ ಗಂಡಸ್ನ ತನ್ನ ಕಡೆ ಸೆಳ್ಕೋಬೇಕು. ಈ ಭಾವನೆಗಳೆಲ್ಲ ಉರಿಯೋ ಬೆಂಕಿ ಇದ್ದಾಗೆ. ಇದ್ರ ಶಾಖ ಎಷ್ಟಿರ್ಬೇಕು ಅಂದ್ರೆ ಗಂಡಸಾದವನು ಎಲ್ಲೇ ಇದ್ರೂ ಆ ಹೆಣ್ಣಿನ ಹತ್ರ ಓಡೋಡಿ ಬರಬೇಕು. ನಿನಗೆ ನಾ ಹೇಳಿದ್ದ ಅರ್ಥ ಆಗ್ತಿದೆಯಾ? ಅದಕ್ಕೆ ಹೆಣ್ಣಾದವಳು ಒಳ್ಳೊಳ್ಳೆ ಸೀರೆ ಉಡಬೇಕು, ಚಂದಾಗಿ ಅಲಂಕಾರ ಮಾಡ್ಕೋಬೇಕು. ಅವಳು ವಯ್ಯಾರದಿಂದ, ಮೋಹದಿಂದ ಒಬ್ಬ ಗಂಡಸನ್ನ ತನ್ನ ಹತ್ರ ಸೆಳ್ಕೋಬೇಕು. ನೋಡು, ಅವನಿಗೆ ಏನ್ ಬೇಕು ಏನ್ ಬೇಡ ಅನ್ನೋದನ್ನ ತಿಳ್ಕೋಬೇಕು. ನಾನಂಗ್ ಮಾಡಿದ್ರೆ ಅವ್ರು ನನ್ನ ತವ ಬರ್ತಾರಲ್ಲ, ನನ್ನ ತವನೇ ಇರ್ತಾರಲ್ಲ. ಅವರೇ ಏಟೊಂದು ಪಿರುತಿ ತೋರಿಸ್ತೀರ ನೀವು. ನಾನು ಏನೋ ಆಗೋಯ್ತು ಅಂತ ತಲೆ ಮ್ಯಾಗ ಕೈ ಹೊತ್ಕೊಂಡು ಕುಂತ್ಕೊಂಡ್ಬಿಟ್ಟಿದ್ದೆ. ಈಗ ನೀವು ಹೊಸ ಶಕ್ತಿ ತುಂಬಿದ್ರಿ. ನೀವು ಹೆಂಗೆ ಹೇಳಿದ್ರು ಹಂಗೆ ಮಾಡ್ತೀನಿ. ನನಗೆ ಅಂತ ನೀವು ಈಟೊಂದೆಲ್ಲ ಮಾಡ್ತಾ ಇದ್ದೀರಿ. ಆದರೂ ನಾನು ಏನೋ ಕೇಳ್ತೀನಿ, ಇಲ್ಲ ಅನ್ಬ್ಯಾಡಿ. ಇಷ್ಟೆಲ್ಲ ಮಾಡಿದ್ರು ಅವ್ರು ನನ್ನ ತಾವು ಬರಲಿಲ್ಲ ಅಂದರೆ ನೀವೊಂದ್ಕಿತ ಅವ್ರಿಗೆ ಬುದ್ಧಿ ಹೇಳ್ಬೇಕು. ನೀವು ಹೇಳಿದ್ರೆ ಅವರಿಲ್ಲ ಅನ್ನಕ್ಕಿಲ್ಲ. ಅವನು ಒಳ್ಳೆ ಹುಡುಗ.
ತುಂಬಾ ತಿಳುವಳಿಕೆ ಇದೆ, ಎಲ್ಲ ಅರ್ಥ ಮಾಡ್ಕೋತಾನೆ. ನಿನಗೆ ಒಳ್ಳೇದಾಗತ್ತೆ, ಎಲ್ಲ ಒಳ್ಳೇದಾಗತ್ತೆ. ಅವರೇ ಹಾಗಾದ್ರೆ ಅವ್ರು ಪುರ್ಸೊತ್ ಮಾಡ್ಕೊಂಡು ನನ್ನ ತಾವು ಬರ್ತಾರಲ್ಲ? ಅವರೇ ಅವರೇ ಒಂದು ಮಾತು ಕೇಳ. ಇಲ್ಲಿಗೆ ಬಂದ್ಯಾಕೆ ಈಟೊಂದು ಪಿರುತಿಯಿಂದ ಮಾತಾಡ್ಸಿರೋದು ಅಂದರೆ ನೀವೊಬ್ರನ್ನೆಯ. ಇಲ್ಲಿ ಯಾರು ನನ್ನ ತಿರುಗಿ ಕೂಡ ನೋಡೋಕ್ಕೆ ಇಲ್ಲ. ಅವರೇ ನಾನು ನನ್ನ ಗಂಡನ ಹೊಲಿಸ್ಕೋತೀನಿ, ಆದರೂ ನನ್ನ ಗಂಡನಿಗೆ ನನ್ನ ಮ್ಯಾಕ್ ಪಿರುತಿ ಬರಲಿ ಅಂತ ಒಂದೇ ಒಂದು ಕಿತ ಆಶೀರ್ವಾದ ಮಾಡಿಬಿಡಿ. ಇದೆಂಥ ಗತಿ ಬಂತಪ್ಪ, ಏನೇನು ಸಹಿಸ್ಕೋಬೇಕು ನಾನು? ಎಷ್ಟು ದಿನ ಅಂತ ಈ ಸುಳ್ಳಿನ ಜೀವನ ನಡೆಸಬೇಕು? ಶ್ರೀಕಾಂತನಿಗೆ ಆಗ್ತಿರೋ ಕಷ್ಟ ನನ್ನ ಕೈಲಿ ನೋಡಕ್ಕಾಗ್ತಿಲ್ಲ. ಆ ಹುಡುಗಿ ಅವಳನ್ನ ಇಷ್ಟೆಲ್ಲ ನಾಟಕ ಮಾಡಿ ಕರ್ಕೊಂಡು ಬಂದಿದ್ದಾರೆ. ಅವಳನ್ನ ಮದುವೆ ಮಾಡ್ಕೊಂಡು ಕರ್ಕೊಂಡು ಬಂದಿರೋದಲ್ಲ, ಇದೆಲ್ಲ ಸುಳ್ಳು ಅಂತ ಅವಳಿಗೇನಾದ್ರು ಗೊತ್ತಾದ್ರೆ ಅಯ್ಯೋ, ಅವಳಿಗೆ ಮುಖನಾದ್ರೂ ಹೇಗೆ ತೋರಿಸೋದು? ಅವಳು ಏನೆಲ್ಲ ಕನಸು ಕಟ್ಕೊಂಡಿದ್ದಾಳೆ. ನಾವು ಮಾಡ್ತಿರೋ ಪಾಪ ನಮಗ್ ತಟ್ಟೆ ತಟ್ಟತ್ತೆ. ಅಮ್ಮವ್ರೆ, ನೀವು ಮನೆ ಪರಿಸ್ಥಿತಿ ಬಗ್ಗೆ ಸಾನೇ ಚಿಂತೆ ಮಾಡ್ತಾ ಇದ್ದೀರಿ ಅಂತ ನಂಗೆ ಗೊತ್ತದೆ. ಆಟದ ಚಿಂತೆ ಯಾಕೆ ಮಾಡ್ತೀರಿ ಹೇಳಿ ಅಮ್ಮವ್ರೆ? ಇಲ್ಲ ಚಂದ್ರಿ, ನಾನು ಆ ಪಾಪದ ಹುಡುಗಿ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ. ಅಯ್ಯೋ 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 ದ್ಯಾವ್ರೆ, ಅವಳ ಬಗ್ಗೆ ಯೋಚನೆ ಮಾಡೋವಂಥದ್ದು ನಿಮ್ಗೇನಾಗೈತೆ? ನೀವೆಲ್ಲಿ ಅವಳೆಲ್ಲಿ? ಯಜಮಾನ್ರು ಅರ್ಥ ಮಾಡ್ಕೊತಾ ಇಲ್ಲ ಆಟಯ್ಯ. ಸುಮ್ಕೆ ಏನೇನೋ ಹೇಳಿ ಮನೆಯವ್ರು ಎಲ್ರನ್ನೂ ಇಕ್ಕಟ್ಟಿಗೆ ಸಿಕ್ಕಾಕಿಸ್ತಾವ್ರೆ ಅಮ್ಮ. ನೀವೇನಾರ ಹೇಳಿ ಅಮ್ಮವ್ರೆ, ಯಜಮಾನ್ರು ಮಾಡ್ತಾ ಇರೋದು ಒಂದೀಟು ಸಂದಕ್ಕಿಲ್ಲ. ಅಲ್ಲ, ವಂಶೋದ್ವಾರ್ಕ ಬೇಕು ಅಂತ ಇಂಥ ಹುಡುಗಿನ ಕರ್ಕೊಬರೋದು? ಯಾವ ಜಾತಿನೋ ಯಾವ ಕುಲನೋ? ಪಾಪ, ಇದರಿಂದ ನಿಮಗೆ ಏಟ್ ಸಂಕಟ ಆಯ್ತದ ನೋಡಿ. ನನ್ನ ಕೈಲಿ ತಡ್ಕೊಳಕ್ ಆಗಕ್ಕಿಲ್ಲ ಅಮ್ಮವ್ರೆ.
ನೀವು ಇಷ್ಟೊಂದು ಕಷ್ಟ ಅನ್ಭವಿಸ್ತಾ ಇದ್ರೆ ಯಜಮಾನ್ರು ತಾವು ನಾನೇ ಹೋಗ್ಬಿಟ್ಟು ಮೊಮ್ಮಗ ಬೇಕು ಅನ್ನೋ ಒಂದೇ ಕಾರಣಕ್ಕೆ ಅಮ್ಮವ್ರ ಕಣ್ಣಲ್ಲಿ ಯಾಕೆ ನೀರು ಹಾಕಿಸ್ತೀರಿ ಅಂತ ನಾನೇ ಹೋಗಿ ಕೇಳ್ಬಿಡ್ಬೇಕು ಅನ್ನಿಸ್ತದೆ ಅಮ್ಮ. ನೋಡು, ನನ್ನ ಯೋಚನೆ ಬಿಡು, ನಿಂದೆಷ್ಟೋ ಅಷ್ಟು ನೋಡೋಗು. ನಾಲ್ಗೆ ಜಾಸ್ತಿ ಹರಿಬಿಟ್ರೆ ಕತ್ತರಿಸ್ಬೇಕಾಗತ್ತೆ. ಅದು ಹಂಗಲ್ಲ ಅಮ್ಮ. ಚಂದ್ರಿ, ನಿನ್ ಕೆಲಸ ಎಷ್ಟೋ ಅಷ್ಟು ನೋಡ್ಕೊ. ನನ್ನ ತಲೆ ಕೆಡಿಸ್ಬೇಡ. ಏನೋ ನೀನು ಮನೆಯೊಳ ಥರ ಅಂತ ಸುಮ್ಮನಿದ್ರೆ ತಲೆ ಮೇಲೆ ಹತ್ತು ಕೂತ್ಕೋತೀಯ. ಹೋಗೋ. ಗಡಿಗೆ ಮುಖ ಹಾಕೊಂಡಿದ್ರೆ ನಂಗೇನಂತೆ? ನನಗೆ ನಮ್ಮ ದೊಡ್ಡಮ್ಮವ್ರ ಆಶೀರ್ವಾದ ಐತೆ. ಅಲ್ಲ, ನಾನು ಯಾರು ಅಂತೀನಿ? ಈ ಮನೆ ಕೆಲ್ಸದ ಆಳು ಎಂಟಿ ನಾನು. ಜವ್ವಿ ಅಟ್ ಸಂದಾಗಿರೋ ಸೀರೆ ಬೇರೆ ಕೊಟ್ಟವ್ರು ನನಗೆ. ಜೂನ್ 7 ಅಯ್ಯಮ್ಮ ಯಾವಾಗಲೂ ನಗ್ನಗ್ತಾನೆ ಇರ್ತಾರೆ. ಇವ್ರಿಗೆ ಹೇಳ್ಬೇಕು ವಸಿ ಅವ್ರು ನೋಡಿ ಕಲ್ತ್ಕೊಳ್ಳಿ ಅಂತ. ಯಾವಾಗ ನೋಡಿದ್ರು ಅಂತಾನೆ ಇರ್ತಾರೆ. ಏ ಸುಮ್ಕೆ ಕನ್ನಡಕ ತಕೊಳ್ಳೋದು, ಕನ್ನಡಕ ಹಾಕೊಳ್ಳೋದು. ಆಹಾ, ಬಸಿ ಅಲ್ಲಿ ತೋರಿಸ್ಬಿಟ್ರೆ ಅದೇನು ಗಂಟೋಯ್ತದೋ ಏನೋ. ಅಲ್ಲ, ಈ ಟೈಮ್ನಾಗೆ ನಮ್ಮ ಕನಕ ಇರಬೇಕಾಗಿತ್ತು. ಆ ಬಜಾರಿ ಸರಿಗ್ ಬುದ್ಧಿ ಕಲ್ಸಿರೋಳು ನಮ್ಮವ್ರಿಗೆ. ಅಲ್ಲ, ಅವಳು ಗಂಡನ ಹೆಂಗ್ ಇಟ್ಕೊಂಡಿದ್ಲು ಅಂತೀನಿ. ಅವನಂತೂ ಸಾನೆ ಎದುರ್ಕೋತಿದ್ದ. ಅವಳು ಹೆಂಗ್ ಹೇಳ್ತಾಳೋ ಹಂಗೆ. ನನ್ ಕನಕ ಯಾವಾಗ್ಲೂ ಏನೋ ಹೇಳ್ತಿದ್ಲು. ಏನಪ್ಪ ಅದು? ಅಬ್ಸೆಂಡ್. ನಾನು ನಮ್ಮ ಅಬ್ಸೆಂಡ್ಗೆ ಈಗ ಕೊಳ್ಳು ಕೊಟ್ಟು ಬರವ. ಅವ್ರು ಅಂತ ಇದ್ರೆ ಏನಂತೆ, ನಾನು ಯಾವಾಗ್ಲೂ ನಗ್ನಗ್ತಾ ಇರ್ಬೋದಲ್ಲ. ಅವ್ವ ಏಟ್ಕಿತ ಹೇಳ್ತಿದ್ಲು, ಹೆಣ್ಮಕ್ಳು ನಗ್ನಗ್ತಾ ಇದ್ರೆ ಕಲ್ಬಂಡೆನೂ ನಗಿಸ್ಬೋದಂತೆ. ಇನ್ನು ನೀವ್ಯಾವ ಲೆಕ್ಕ? ನಾನು ಪಿರುತಿಯಿಂದ ಕೊಟ್ರೆ ನೀವು ಈಸ್ಕೊಳಕ್ಕಿಲ್ವಾ? ಜಾನಕಿ, ನೀನು ಎಲ್ಲಿಗೆ ಬರ್ತೀಯೋ ಇಲ್ಲ ನಾನೇ ನಿನ್ನ ಹತ್ರ ಬರಬೇಕು? ನಾನು ಹೇಳಿದ ಕೆಲಸ ಮಾಡಿದ್ಯಾ? ಮಾಡಿದ್ಯಾ ಅಂದಮೇಲೆ ಹೇಳೋದಕ್ಕೆ ಯಾಕೆ ಇಷ್ಟೊಂದು ಭಯ? ನಾನು ನನಗೆ ತಿಳಿದ ಪ್ರಯತ್ನ ನಾನು ಮಾಡಿದ್ದೀನಿ. ವಾ ವಾ, ಎಂಥ ಮಾತು! ನಿನಗಿರೋ ತಿಳುವಳಿಕೆ ಎಷ್ಟು ಅಂತ ನನಗೆ ಗೊತ್ತಿಲ್ವಾ? ಎಷ್ಟೇ ಆದರೂ ನೀನು ನಿಮ್ಮಪ್ಪನ ಮಗಳಲ್ವಾ? ಅವ್ರ ಹೆಸರನ್ನ ಯಾಕೆ ತಗೋತಾ ಇದ್ದೀರಿ? ನಿಮ್ಮಪ್ಪನಿಗೆ ತಿಳುವಳಿಕೆಯನ್ನು ಬಿಟ್ಟು ಮಿಕ್ಕಿದೆಲ್ಲ ಇತ್ತು. ನಿಂದು ಅದೇ ಕತೆ. ಅವನು ಇರೋ ಆಸ್ತಿನೆಲ್ಲ ಕಳ್ಕೊಂಡ. ನೆನ್ಪಿಟ್ಕೋ, ನಾನು ನನ್ನ ಆಸ್ತಿನ ಕಳ್ಕೊಳ್ಳೋದಿಕ್ಕೆ ಬಿಡೋದಿಲ್ಲ. ಈ ವಂಶಕ್ಕೆ ದಿಕ್ಕು ದೆಸೆ ಇಲ್ಲ ಅಂತ
ಈ ಆಸ್ತಿನೆಲ್ಲ ಯಾವುದು ಅನಾಥಾಶ್ರಮಕ್ಕೆ ಕೊಡೋದು ಇಲ್ಲ ದೇವಸ್ಥಾನಕ್ಕೆ ಕೊಡೋದು, ಯಾವುದಕ್ಕೂ ನಾನು ಅವಕಾಶ ಕೊಡೋದಿಲ್ಲ. ಏನು ಹಾಗೆಲ್ಲ ಏನೂ ಆಗಲ್ಲ ಬಿಡಿ. ನೀಲಕಂಠ, ಯಾಕೋ ಮನೆಯವ್ರ ಮೇಲೆಲ್ಲ ಹುಚ್ಚು ನಾಯಿ ಕೂಗಾಡ್ತಾ ಇದೀಯಾ? ಚಿಕ್ಕಪ್ಪ, ನನ್ನನ್ನು ಹೆದರ್ಸೋದಕ್ಕೆ ನೋಡ್ತಾ ಇದೆಯೇನೋ? ನಾನು ನಿಮ್ಮಪ್ಪ ಇದ್ದ ಹಾಗೆ ನೆನಪಿಟ್ಕೋ. ಮನೆಯಲ್ಲಿ ಏನೆಲ್ಲ ನಡೆಸ್ತಾ ಇದೆಯಾ ಅಂತ ನಾನು ನೋಡ್ತಾ ಇದ್ದೀನಿ. ನನಗೂ ಅರ್ಥ ಆಗತ್ತೆ. ವಂಶ ಉದ್ಧಾರ ಆಗಬೇಕು ಅನ್ನೋ ಒಂದೇ ಕಾರಣಕ್ಕೆ ಒಂದು ಹುಡುಗಿನ ಖರೀದಿ ಮಾಡ್ಕೊಂಡ್ ಬಂದಿದೆಯಲ್ಲೋ, ನಾಚಿಕೆ ಆಗೋದಿಲ್ಲ ನಿನಗೆ? ಇಂಥ ಯೋಚನೆ ಆದರೂ ಹೇಗೋ ಬಂತು ನಿನಗೆ? ನಿನಗೆ ವಾರಸ್ದಾರ ಇಲ್ಲ ಅಂತ ಯಾವನೋ ಅವಮಾನ ಮಾಡ್ದ ಅಂತ ಇಂಥ ಪಾಪದ ಕೆಲಸ ಮಾಡೋದಕ್ಕೆ ನಿನಗೆ ಮನಸ್ಸಾದ್ರೂ ಹೇಗೋ ಬಂತು? ಇದರಿಂದ ಎಷ್ಟು ಜನ ಜೀವನ ಹಾಳಾಗ್ತಾ ಇದೆ ಅಂತ ನಿನಗೆ ಪ್ರಜ್ಞೆ ಆದರೂ ಇದೆಯೇನೋ? ನಾನು ಯಾರ ಜೀವನಾನು ಹಾಳು ಮಾಡ್ತಾ ಇಲ್ಲ. ಈ ಮನೆಗೊಂದು ಹೊಸ ಜೀವ ಬರಲಿ ಅಂತ ಹೋರಾಡ್ತಾ ಇದ್ದೀನಿ. ಈ ಕುಟುಂಬ ನಿಂತು ನೀರಾಗಬಾರ್ದು, ಮುಂದುವರಿಬೇಕು. ಇದು ನಿಮ್ ಪ್ರಕಾರ ಮನೆ ಹಾಳು ಕೆಲಸನಾ? ಇದು ಮನೆತನ ಉದ್ಧಾರ ಮಾಡೋ ಕೆಲಸ. ಓಹೋ, ನನಗೆ ಬುದ್ಧಿ ಹೇಳಕ್ ಬಂದ್ಬಿಟ್ರು. ಎಲ್ಲ ಕೆಳಗೆ ನಿಂತರು ಅಷ್ಟೇ. ತೀರ್ಮಾನ ಆಗೋಗಿದೆ. ನನಗೆ ಮೊಮ್ಮಗ ಬೇಕು. ಆ ಕೋಣೆಯಲ್ಲಿರೋ ಹುಡುಗಿ ಒಬ್ಬ ಮೊಮ್ಮಗನ್ನ ನನಗೆ ಎತ್ಕೊಡ್ತಾರೆ.